ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧ ಮಾಡಲಿಕ್ಕೋಸ್ಕರ ಮತ್ತು ನಮ್ಮ ದೇಶದ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ, ಅದನ್ನು ರಕ್ಷಣೆ ಮಾಡಬೇಕು. ಭಾರತೀಯ ಜನತಾ ಪಕ್ಷದವರಿಂದ ಅದಕ್ಕೆ ಧಕ್ಕೆ ಬಂದಿದೆ, ಆತಂಕ ಬಂದಿದೆ. ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರಾದಂಥ ನಾವು ಮಾಡಬೇಕು ಅಂತಕ್ಕಂಥ ಮಾಡಲಿಕ್ಕೋಸ್ಕರ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಾರತೀಯ ಜನತಾ ಪಕ್ಷದವರು, ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ, ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು? ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಅದರ ಪರಿಣಾಮ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ. ಇದನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಜನಾಕ್ರೋಶ, ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆಯತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ, ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು. ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದ್ದಾವೆ. ಇದನ್ನು ನಾವು ಜನರಿಗೆ ತಿಳಿಸಬೇಕಾದಂಥ ಅಗತ್ಯ ಇದೆ, ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಇನ್ನೇನು 11 ವರ್ಷಗಳಾಯಿತು. ನರೇಂದ್ರ ಮೋದಿಯವರು ಹೇಳಬೇಕು, ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಬೆಲೆ ಏರಿಕೆ ಆಗಿರತಕ್ಕಂಥದ್ದನ್ನು ಕಡಿಮೆ ಮಾಡ್ತೇವೆ, ಒಳ್ಳೆಯ ದಿನಗಳು ಬರ್ತವೆ, ನಾವು ಎಲ್ಲರ ಜೀವನವನ್ನು ಸುಖಕರವಾಗಿ ಮಾಡ್ತೇವೆ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರೇ. ಇವತ್ತು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಬರೀ ಒಂದು ಪದಾರ್ಥದ ಬೆಲೆ ಏರಿಸಲಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಚಿನ್ನ, ಬೆಳ್ಳಿ, ಕಬ್ಬಿಣ, ಸಿಮೆಂಟು, ಅಗತ್ಯ ವಸ್ತುಗಳು, ಅಕ್ಕಿ, ಗೋಧಿ, ಬೇಳೆ, ಔಷಧಗಳು, ಗೊಬ್ಬರ, ಈಗ ಎಲ್ಲನೂ ಕೂಡ ನೀವು ಏರಿಸಿದ್ದೀರಿ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು, ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು. ಆದರೆ ಇವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ, ಒಳ್ಳೆಯ ದಿನಗಳನ್ನು ಬರ್ತವೆ ಅಂತ ಹೇಳಿದ ಮೇಲೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಏರಿಸಿದ್ರು. ನಿಮಗೆ
ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ, ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಿನ್ನ 10 ಗ್ರಾಮ್ ಚಿನ್ನಕ್ಕೆ ಅವತ್ತು 28,000 ರೂಪಾಯಿ ಇತ್ತು. ಇವತ್ತು 1,00,000 ಚಿಲ್ಲರೆ ರೂಪಾಯಿ. ಯಾರ ಕಾರಣ ಇದಕ್ಕೆ? ನರೇಂದ್ರ ಮೋದಿ ಅವರೇ. 28,000 ರೂಪಾಯಿ 10 ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು 1,00,000 ಚಿಲ್ಲರೆ ಆಗಿದೆಯಲ್ಲ, ಇದಕ್ಕೆ ನೀವೇ ಕಾರಣ. ಹೌದೋ ಅಲ್ಲ? ಹೌದೋ ಅಲ್ಲ? ಬೆಳ್ಳಿ 1 ಕೆಜಿ ಬೆಳ್ಳಿಗೆ 43,000 ರೂಪಾಯಿ ಇತ್ತು. ಇವತ್ತು 94,000 ರೂಪಾಯಿ. 43,000ದಿಂದ 94 ರೂಪಾಯಿ ಆಗಿದೆ. ಅವತ್ತು $1 ಅಮೆರಿಕನ್ ಡಾಲರ್, ಅದರ ಬೆಲೆ ಇಂಡಿಯನ್ ರೂಪಾಯಿಗಳು 59 ರೂಪಾಯಿ ಇತ್ತು. 59 ರೂಪಾಯಿ ಇತ್ತು. ಇವತ್ತು 86, 87 ರೂಪಾಯಿಗಳು. ನರೇಂದ್ರ ಮೋದಿಜಿ ಹೇಳಿದ್ರಿ ಜನರಿಗೆ, ನಾವು ರೂಪಾಯಿನ ಸಮಕ್ಕೆ ತರ್ತೀವಿ, ಡಾಲರ್ ಬೆಲೆಯನ್ನ ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು. ಆದರೆ 59 ರೂಪಾಯಿ ಇದ್ದಂಥ $1 ಬೆಲೆ ಇವತ್ತು 86 ರೂಪಾಯಿ, 87 ರೂಪಾಯಿ ಆಗಿದೆ. ಇದಕ್ಕೆ ಯಾರ ಕಾರಣ? ಯಾರ್ರೀ ಕಾರಣ? ಸಿಮೆಂಟು 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದದ್ದು 410 ರೂಪಾಯಿ ಆಗಿದೆ. ಅಮೋನಿಯಂ ಫಾಸ್ಫೇಟ್ 1,125 ರೂಪಾಯಿ ಇದ್ದದ್ದು 1,350 ರೂಪಾಯಿ ಆಗಿದೆ. ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ, ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ? ಇದನ್ನು ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ. ಸಕ್ಕರೆ 1 ಕೆಜಿ ಸಕ್ಕರೆ 60 ರೂಪಾಯಿ ಇದ್ದದ್ದು 72 ರೂಪಾಯಿ ಆಗಿದೆ. ಅಕ್ಕಿ 30 ರೂಪಾಯಿ ಇದ್ದದ್ದು 66 ರೂಪಾಯಿ ಆಗಿದೆ. ಬ್ರೆಡ್ಡು 35 ರೂಪಾಯಿ ಇದ್ದದ್ದು 70 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ 68 ರೂಪಾಯಿ ಇದ್ದದ್ದು 109 ರೂಪಾಯಿ ಆಗಿದೆ. ಗೋಧಿ 10 ಕೆಜಿ 270 ರೂಪಾಯಿ ಇದ್ದದ್ದು 420 ರೂಪಾಯಿ ಆಗಿದೆ. ರಾಗಿ 1 ಕೆಜಿ 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು 1 ಕೆಜಿ 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ 95 ಇದ್ದದ್ದು 135 ಆಗಿದೆ. ಸಿಮೆಂಟು, ಗೊಬ್ಬರ, ಪೆಟ್ರೋಲ್, ಡೀಸೆಲ್, ಗ್ಯಾಸ್. ಇವತ್ತು ಇಲ್ಲಿ ಗ್ಯಾಸ್ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದ್ದೀವಿ. ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ 1 ಸಿಲಿಂಡರ್ ಗ್ಯಾಸ್ 414 ರೂಪಾಯಿ. ಇವತ್ತು 1 ಗ್ಯಾಸ್ ಸಿಲಿಂಡರ್ ಬೆಲೆ 879 ರೂಪಾಯಿ. ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು 71 ರೂಪಾಯಿ ಇತ್ತು 2014ನೇ ಇಸ್ವಿನಲ್ಲಿ. ಇವತ್ತು 102 ರೂಪಾಯಿ. ಡೀಸೆಲ್ 40 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 91 ರೂಪಾಯಿ 4 ಪೈಸೆ. ಯಾರ್ರೀ ಇದಕ್ಕೆಲ್ಲ ಕಾರಣ? ಬಿಜೆಪಿಯವರೇ, ಯಾರು ಇದಕ್ಕೆ ಕಾರಣ?
ನರೇಂದ್ರ ಮೋದಿ ಅವರೇ ಯಾರು ಇದಕ್ಕೆ ಕಾರಣ? ನೀವು ಬೆಲೆಯನ್ನೆಲ್ಲ ಏರಿಸಿ, ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಲಿಸಿದ್ರಿ 2020ರಲ್ಲಿ, ಅಥವಾ ಕಡಿಮೆ ಮಾಡಿದ್ರಿ. ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು. ಅವತ್ತು ಮನಮೋಹನ್ ಸಿಂಗ್ರವರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು $118 ಇತ್ತು, $118 ಇತ್ತು. $118 ಒಂದು ಬ್ಯಾರಲ್ಗೆ, 118. ಇವತ್ತು $65 ಆಗಿದೆ. 2020ನೇ ಇಸ್ವಿನಲ್ಲಿ $56 ಇಳಿದಿತ್ತು. ಅದನ್ನ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ $1ಗೆ $40-50 ಕಡಿಮೆ ಆದ್ರೂ, ಒಂದು ಬ್ಯಾರಲ್ಗೆ $40-50 ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ. ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು. ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳಬೇಕು. ಬೆಲೆ ಏರಿಕೆ ಮಾಡಿದವರು ನೀವು, ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ, ವಿಜಯೇಂದ್ರ ನೀವು ಮಾಡಿದ್ರಿ, ಅಶೋಕ ನೀವು ಮಾಡಿದ್ರಿ, ನಾವು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ನಾವು ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ, ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ.